ಗೋಷ್ಠಿಗಳ ಅಧ್ಯಕ್ಷತೆಯನ್ನಾಗಿ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಬಹುಶಃ ಭಾಳ ಖುಷಿ ತಂದಿರತಕ್ಕಂಥ ವಿಷಯ ಅಂತಂದರೆ ಜೊತೆಗೆ ಬೆಳೆದಿರ್ತಕ್ಕಂಥವರು ನನ್ನ ಮಿತ್ರ ಶೇಖರಗೌಡ ಮಾಲಿ ಪಾಟೀಲ್ರವರು ಅಧ್ಯಕ್ಷರಾದದ್ದು ನಾನೇ ಆದಂಥ ಒಂದು ಖುಷಿ ತಂದಿರತಕ್ಕಂಥ ವಿಷಯ ಅಂತ ಹೇಳಕ್ಕೆ ಭಾಳ ಸಂತೋಷ ಪಡ್ತೇನೆ ಬಂಧುಗಳೇ. ಬಹುಶಃ ಈ ಒಂದು 2 ಮತ್ತು 3ನೇ ಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಎಲ್ಲರ ಅಭಿಪ್ರಾಯ ವಿಷಯ ಏನು ಅಂತಂತಂದರೆ, ನಮ್ಮಲ್ಲಿ ಮೊದಲಿನಿಂದಲೂ ಕೂಡ ಸಾಹಿತಿಗಳಾದವರು ಕಲಾವಿದರ ಆಗಿರ್ತಕ್ಕಂಥವ್ರ ಜವಾಬ್ದಾರಿ ಭಾಳ ಇದೆ ಅನ್ನುವಂಥದ್ದು. ಯಾಕಂದರೆ ಕಣ್ಣೆದುರಿಗೆ ಕಂಡದ್ದನ್ನು ನಾವು ಬರೆಯುವುದಿಲ್ಲ, ಮಾತಾಡುವುದಿಲ್ಲ, ಸತ್ಯವನ್ನು ಹೇಳೋಕ ಹಿಂಜರಿತೀವಿ. ಅದಕ್ಕಾಗಿ ಎಲ್ಲರೂ ನಮ್ಮ ಕವಿಗಳು ಕಲಾವಿದರ ಜವಾಬ್ದಾರಿ ತುಂಬ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗೆ ನೋಡಿದರೆ 17ನೇ ಶತಮಾನ ನಮ್ಮ ಮನುಕುಲಕ್ಕೆ, ಮಾನವ ಜನಾಂಗಕ್ಕೆ ವಿಶಿಷ್ಟವಾದಂಥ ಕಾಣಿಕೆ ಕೊಟ್ಟಿದೆ. ಆ ಕಾಣಿಕೆ ಏನಪ್ಪ ಅಂತಂದ್ರೆ ವಚನ ಸಾಹಿತ್ಯ ಅಂತಂದ್ರೆ ನಮ್ಮ ಕನ್ನಡ ಸಾಹಿತ್ಯದ ಮುಕುಟಮಣಿ ಆಗಿರುವಂಥದ್ದು. ವಚನ ಅನ್ನುವಂಥದ್ದು ಏನು ಅಂದ್ರೆ ಜನಸಾಮಾನ್ಯರ ಅನುಭವದ ಎದೆಯಾಳದ ಮಾತುಗಳನ್ನು ನುಡಿಗಳನ್ನಾಗಿರಿಸುವಂಥದ್ದು ಅದು ವಚನ. ಎಂಥ ಜನರಿವರು! ನಮ್ಮ ನುಡಿ ಒಂದು ಕಡೆ, ನಮ್ಮ ನಡೆ ಒಂದು ಕಡೆ, ನಮ್ಮ ಮಾತುಗಳಿಗೆ ಸತ್ಯದ ಸಂಸ್ಕಾರ ನೀಡಬೇಕಾಗಿದೆ. ನಮ್ಮ ಮಾತುಗಳಿಗೆ ಸತ್ಯದ ಸಂಸ್ಕಾರ ನೀಡಬೇಕಾಗಿದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು. ಅಣ್ಣ ಬಸವಣ್ಣನವರು ನಮ್ಮ ಸಾಂಸ್ಕೃತಿಕ ರಾಯಭಾರಿಗಳು. ನಮ್ಮ ಸರ್ಕಾರ ಘೋಷಣೆ ಮಾಡಿದೆ. ಬಹುಶಃ 17ನೇ ಶತಮಾನದ ಈಗಿನ ಶತಮಾನ 21 ಅಂತ ಹೇಳ್ತೀವಲ್ಲ, ನಡೆನುಡಿಯಲ್ಲಿ ಏನೂ ವ್ಯತ್ಯಾಸವಿಲ್ಲ. ಅವಾಗ ಹೆಂಗಿದ್ದೀವೋ ಈಗೂ ಹಂಗಾದೀವಿ. ಅದಕ್ಕಾಗಿ ನಮ್ಮ ಮನಸ್ಸುಗಳು ಬದಲಾವಣೆ ಆಗಬೇಕು. ಸಮಾನತೆಯಿಂದ ಪ್ರತಿಯೊಬ್ಬರನ್ನು ನೋಡಬೇಕು. ಮನುಷ್ಯನಂತೆ ಕಾಣುವುದನ್ನು ಮರೆತಿದ್ದಾನೆ. ನನಗೆ ನೋವು ಅನಿಸಿದ್ದು 2 ಹದ್ದುಗಳ ಕಥೆಯನ್ನು ಹೇಳಿದರು ನಮ್ಮ ಕಿಶನ್ರಾವ್ ಅವರು. ಅದು 2ನೇ ಹದ್ದು ನಾವ ಆಗೀವಿ. ಕಣ್ಣೆದುರಿಗೆ ಕಾಣ್ತೀವಿ, ಆದರೆ ಮಾತಾಡೋಕ್ಕೆ ಬಾಯಿಲ್ಲ. ಬರೆದು ನನ್ನಲ್ಲಿ ಒಳಗಾಗ್ತಾರೋ ಅಂತ. ಸತ್ಯವನ್ನು ಹೇಳಿದ್ರೆ ನಾನು ಯಾಕೆ ಬೇಕು ಬಿಡಪ್ಪ ಅನ್ನುವಂಥ ನುಸುಳುವಿಕೆ. ಅವರನ್ನು ಕಂಡರೆ ಅವರಂತೆ, ಇವರನ್ನು ಕಂಡರೆ ಇವರಂತೆ, ಹೌದಪ್ಪನ ಚೌಡ್ಯಾಗ ಹೌದಪ್ಪ, ಅಲ್ಲಪ್ಪನ ಚೌಡ್ಯಾಗ ಅಲ್ಲಪ್ಪ ಆಗಿಯೂ ನಾವು ಸಾಹಿತಿಗಳು, ಕಲಾವಿದರು, ಬಂಧುಗಳೇ. ದಯವಿಟ್ಟು ಹಂಗಾಗೋದು ಬೇಡ. ಯಾಕಂದ್ರೆ ಸತ್ಯವನ್ನು ನುಡಿಬೇಕಾದ್ರೆ ಧೈರ್ಯ ಬೇಕು, ಧೀಮಂತಿಕೆ ಬೇಕು, ಅದಕ್ಕೆ ಗಟ್ಸ್ಬೇಕಂತೀವಿ. ಅದಕ್ಕೆ ದಯಮಾಡಿ, ಹೌದಲ್ಲ, ನಮ್ಮ ಬಂಡಾಯದ ಸಾಹಿತ್ಯ, ಸೃಜನಶೀಲ ಸಾಹಿತ್ಯ ಎಲ್ಲಿ ಹೋದ್ರು ನಮ್ಮ ಬಂಡಾಯ ಸಾಹಿತಿಗಳು. ನನಗೆ ಭಾಳ ನೋವು ಅನಿಸುತ್ತೆ. ಯಾವ ಅಕ್ಷರದಿಂದ ಬರೆದು ತೋರಿಸಲಯ್ಯ ನನ್ನ ಜನಗಳಿಗಾದ ಎದೆಯ ಬ್ಯಾನಿ. ಅಣ್ಣ ಚನ್ನಣ್ಣ ಮಾಲೀಕರವರು ಹೇಳಿರ್ತಕ್ಕಂಥ ನುಡಿ ಜಾರಿಗೆ ಬಂದಿಲ್ಲ. ಹಂಗೆ ಮಾತಾಡ್ಕೊಂತ ಕುಂತ್ರೆ ಸಾಹಿತ್ಯಗಳೆಲ್ಲವೂ ಎಲ್ಲಿರ್ಬೇಕು? ಮೂಲಿಗುಂಪಾಗಿವಿ. ನಮ್ಮ ಖಡ್ಗವಾಗಲಿ ಕಾವ್ಯ ಜನರ ನೋವಿಗೆ ನುಡಿಯುವ ಪ್ರಾಣ ಮಿತ್ರ. ಇದು ನಮ್ಮ ಬಂಡಾಯ ಸಂಘಟನೆಯ ಒಂದು ನುಡಿ ಘೋಷ. ಅದಕ್ಕಾಗಿ ಬಂಧುಗಳೇ, ನಾವೆಲ್ಲ ಜನರೆದುರಿಗೆ ಏನು ಅಸಮಾನತೆ ಇದೆ, ಅಸ್ಪೃಶ್ಯತೆ ಇದೆ, ತಾರತಮ್ಯ ಇದೆ, ನೋವಿದೆ, ಎಲ್ಲ ರಾಜಕೀಯಕ್ಕಾಗಿ ಏನೇನು ಬಳಕೆ ಮಾಡ್ಕೋಬೇಕು, ಧರ್ಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ ದೇಶದಾಗ ಏನು ನಡೆಕತೈತಿ? ಹೌದ್ರಿ, ಹೋರಾಟ ಮಾಡೀವಿ. ಎಷ್ಟೋ ಜನರನ್ನ, ವಿದ್ಯಾರ್ಥಿಗಳನ್ನ ಹೊರಗಾಕ್ತಾರೆ.
ಹಾಗಾಗಿ ನಾವು ಸತ್ಯವನ್ನು ಹೇಳಕ್ಕ ಎಂದು ಹಿಂದಿರಿಯಬಾರ್ದು. ಅದಕ್ಕೆ ಪ್ರತಿಭಟನೆ ಮಾಡಬೇಕು. ಪ್ರತಿಭಟನೆಗೆ ನಾವು ಪ್ರತಿಭಟನೆಯಿಂದ ಎಲ್ಲವನ್ನು ಗೆಲ್ಲಲಿಕ್ಕೆ ಸಾಧ್ಯತೆ ಐತಿ ಅನ್ನುವಂಥ ಮಾತನ್ನು ಹೇಳ್ತಾ ಮಾತಾಡ್ಕೊಂತ ಕುಂತ್ರೆ ಹಂಗೆ ಮಾತಾಡೋ ನಾನು. ಅದಕ್ಕೆ ಬಂಧುಗಳೇ, ನಮ್ಮ ಕವಿಗಳಾದವರು, ಕಲಾವಿದರಾದವರು ದಯಮಾಡಿ ಅರ್ಥ ಮಾಡಿಕೋಬೇಕು. ಕಣ್ಣೆದುರಿಗೆ ಏನಿದೆ, ಕನಿಷ್ಠ ಮೊದಲು ನಾನು ಬದಲಾವಣೆ ಆಗಬೇಕು, ನನ್ನ ಪಕ್ಕದಲ್ಲಿದ್ದವರನ್ನು ಬದಲಾವಣೆ ಆಗಬೇಕು, ಮನಸ್ಸು ಬದಲಾವಣೆ ಆಗಬೇಕು, ಸರ್ವರನ್ನು ಸಮಾನತೆಯಿಂದ ಕಾಣುವಂಥ ಮನಸ್ಥಿತಿ ಬದಲಾವಣೆ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಸತೀಶ್ ಕುಲಕರ್ಣಿಯವರ ಒಂದು ಗೀತೆಯೊಂದಿಗೆ ಮಾತು ಮುಗಿಸ್ತೀನಿ. ಜಾತಿ ಇಲ್ಲದ ಭೀತಿ ಇಲ್ಲದ ಬಾಳ ಕಟ್ಟತೇವ, ಕುಲವೆಲ್ಲದ ಮನುಷ್ಯ ಕುಲದ ವಸನಾಡ ಕಟ್ಟತೇವ, ನಾವು ಮನಸ್ಸ ಕಟ್ಟತೇವ, ಕಟ್ಟತೇವ ನಾವು, ಕಟ್ಟತೇವ ನಾವು, ಕಟ್ಟತೇವ ನಾವು, ನಾಡ ಕಟ್ಟತೇವ. ದೇವರಿಲ್ಲದ ದೈವವಿಲ್ಲದ ದಾರಿ ತುಳಿಯುತ್ತೇವ, ಆ ಮನಸ್ಸಿನಿಂದ ಈ ಮನಸ್ಸಿಗೆ ಮನಸ್ಸ ಕಟ್ಟತೇವ, ನಾವು ಕನಸ ಕಟ್ಟತೇವ, ಕಟ್ಟತೇವ ನಾವು, ಕಟ್ಟತೇವ ನಾವು, ಕಟ್ಟತೇವ ನಾವು, ನಾಡ ಕಟ್ಟತೇವ. ಮುರಿದ ಮನಸ್ಸುಗಳ ಕಂಡ ಕನಸುಗಳ ನಾಡ ಕಟ್ಟತೇವ, ನಾವು ಮನಸ್ಸ ಕಟ್ಟತೇವ, ನಾವು ನಾಡ ಕಟ್ಟತೇವ, ನಾವು ಮನಸ್ಸ ಕಟ್ಟತೇವ. ಧನ್ಯವಾದಗಳು. ಅದ್ಭುತವಾದಂಥ ಅಧ್ಯಕ್ಷೀಯ ನುಡಿ ನಡೆದಂಥ ಗುರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇದೀಗ ವೇದಿಕೆ ಮೇಲಿರುವಂಥ ಸರ್ವರಿಗೂ ಗೌರವದ ಸನ್ಮಾನದ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವು ಮುಕ್ತಾಯವನ್ನು ಹೇಳ್ತಾ ಇದ್ದೀವಿ. ಈ ಸನ್ಮಾನ ಕಾರ್ಯಕ್ರಮವನ್ನು ಜೀವನ್ ಸಾಬ್ ಅವರು, ಮೈಬೂಬ್